ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲಿಯೇ ಹಲ್ಲಿನ ಪುಡಿಯನ್ನು ತಯಾರಿಸುವುದನ್ನು ಕಲಿಸುತ್ತೇನೆ. ಅದು ನಿಮ್ಮ ಹಲ್ಲುಗಳನ್ನು ಬಲಪಡಿಸುವುದಲ್ಲದೆ ಹಲ್ಲು ಕೊಳೆತ, ನೋವು ಮತ್ತು ಬಿಸಿ ಮತ್ತು ತಣ್ಣೀರಿನ ಅನುಭವದಂಥ ಹಲ್ಲುಗಳಿಗೆ ಸಂಬಂಧಿಸಿದ ಬಹುತೇಕ ಸಾಮಾನ್ಯ ಸಮಸ್ಯೆಗಳಲ್ಲಿ ನಿಮಗೆ ಹೆಚ್ಚಿನ ಪರಿಹಾರವನ್ನು ನೀಡುತ್ತದೆ. ಈ ಟೂತ್ಪೇಸ್ಟ್ 100% ನೈಸರ್ಗಿಕ, ಕೈಗೆಟುಕುವ ಮತ್ತು ಹಲ್ಲುಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ಈ ಹಲ್ಲಿನ ಪುಡಿಯನ್ನು ಯಾವ ಪದಾರ್ಥಗಳಿಂದ ತಯಾರಿಸಲಾಗುತ್ತಿದೆ ಎಂದು ನಾವು ತಿಳಿಯುತ್ತೇವೆ. ಇದನ್ನು ತಯಾರಿಸುವ ವಿಧಾನ ಯಾವುದು ಮತ್ತು ಅದನ್ನು ಹೇಗೆ ಬಳಸುವುದು ಎಂದು ತಿಳಿಯೋಣ. ಈ ಪುಡಿಯ ಮೊದಲು ಮತ್ತು ಪ್ರಮುಖ ಅಂಶವೆಂದರೆ ಬೇವಿನ ಪುಡಿ. ಬೇವಿನ ಬಗ್ಗೆ ಹೇಳುವುದಾದರೆ ಅದು ಬ್ಯಾಕ್ಟೀರಿಯಾ ವಿರೋಧಿ ಶಕ್ತಿ ತುಂಬ ಪ್ರಬಲವಾಗಿದ್ದು ಅದು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಸುಲಭವಾಗಿ ಕೊಲ್ಲುತ್ತದೆ ಮತ್ತು ನಿಮ್ಮ ವಸಡುಗಳು ಹಲ್ಲುಗಳನ್ನು ಗುಣಪಡಿಸಲು ಕೆಲಸ ಮಾಡುತ್ತದೆ. ವಾಸ್ತವವಾಗಿ ಬೇವು ಇಲ್ಲದೆ ದಂತ ಆರೈಕೆ ಅಪೂರ್ಣ ಎಂದು ಆಯುರ್ವೇದ ಹೇಳುತ್ತದೆ. ಎರಡನೇ ಘಟಕಾಂಶವೆಂದರೆ ಲವಂಗ ಪುಡಿ. ಲವಂಗ ಯುಜೈನಲ್ ನೈಸರ್ಗಿಕ ನೋವು ನಿವಾರಕವಾಗಿದ್ದು ಅದು ಸೋಂಕುಗಳನ್ನು ಸಹ ತೆಗೆದುಹಾಕುತ್ತದೆ. ಮೂರನೆಯದು ಅರಿಶಿನ ಪುಡಿ. ಅರಿಶಿನವು ನಿಮಗೆ ತಿಳಿದಿರುವಂತೆ ಒಸಡಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ನೈಸರ್ಗಿಕ ಗುಣಪಡಿಸುವ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ನಾಲ್ಕನೆಯದು ಕಲ್ಲು ಉಪ್ಪು ಮತ್ತು ಐದನೆಯದು ಅಡಿಗೆ ಸೋಡಾ. ಕಲ್ಲು ಉಪ್ಪು ಹಲ್ಲುಗಳನ್ನು ನಿಧಾನವಾಗಿ ಸ್ಕ್ರಬ್ ಮಾಡುತ್ತದೆ, ಕಲೆಗಳನ್ನು ತೆಗೆದುಹಾಕುತ್ತದೆ ಮತ್ತು ನೈಸರ್ಗಿಕವಾಗಿ ವಸಡುಗಳನ್ನು ಬಲಪಡಿಸುತ್ತದೆ. ಮತ್ತು ಅಡಿಗೆ ಸೋಡಾ ಹಲ್ಲುಗಳನ್ನು ಬಿಳುಪುಗೊಳಿಸಲು ನೈಸರ್ಗಿಕ ಪರಿಹಾರವಾಗಿದೆ, ಅಂದರೆ ಹಲ್ಲುಗಳ ಹಳದಿ ಬಣ್ಣವನ್ನು ತೆಗೆದುಹಾಕಲು ಮತ್ತು ಫ್ಲೇಕ್ಗಳನ್ನು ತೆಗೆದುಹಾಕುತ್ತದೆ. ನಿಮ್ಮ ಬಾಯಿಯ pH ಸಮತೋಲನವನ್ನು ಕಾಪಾಡಿಕೊಳ್ಳುತ್ತದೆ. ಆದ್ದರಿಂದ ಇವುಗಳನ್ನು ಒಟ್ಟಿಗೆ ಗಿಡಮೂಲಿಕೆ ಹಲ್ಲಿನ ಪುಡಿ ತಯಾರಿಸುವ 5 ನೈಸರ್ಗಿಕ ಪದಾರ್ಥಗಳಾಗಿವೆ. ಈ ಗಿಡಮೂಲಿಕೆ ಹಲ್ಲಿನ ಪುಡಿಯ ಪದಾರ್ಥಗಳನ್ನು ತಿಳಿದ ನಂತರ ನಾವು ಅತ್ಯಂತ ಪ್ರಮುಖ ಹೆಜ್ಜೆಯತ್ತ ಸಾಗೋಣ, ಅಂದರೆ ಮಾಂತ್ರಿಕ ಹಲ್ಲಿನ ಪುಡಿಯನ್ನು ನಾವು ಹೇಗೆ ತಯಾರಿಸಬಹುದು. ಈ ಪ್ರಕ್ರಿಯೆಯು ತುಂಬ ಸರಳ ಮತ್ತು ತ್ವರಿತವಾಗಿದೆ. ನಾವು ಇದನ್ನು ಬಹಳ ಹಿಂದೆಯೇ ಬಳಸಲು ಪ್ರಾರಂಭಿಸಬೇಕು. ಆದ್ದರಿಂದ ಮೊದಲು ಸಂಪೂರ್ಣವಾಗಿ ಸ್ವಚ್ಛ ಮತ್ತು ಒಣಗಿದ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ತೇವಾಂಶವೇ ಇರಬಾರದು, ಇಲ್ಲದಿದ್ದರೆ ನಿಮ್ಮ ಪುಡಿ ಹಾಳಾಗುತ್ತದೆ. ಈಗ ಈ ಪಾತ್ರೆಯಲ್ಲಿ ಮೊದಲು ನಾವು ನಿಮಗೆ ಹೇಳಿದ ಎಲ್ಲ ಪದಾರ್ಥಗಳ ಮಿಶ್ರಣವನ್ನು ಮಾಡಿ, ಅಂದರೆ 2 ಚಮಚ ಬೇವಿನ ಪುಡಿ, 1 ಚಮಚ ಲವಂಗ ಪುಡಿ, 1 ಚಮಚ ಅರಿಶಿನ ಪುಡಿ ಮತ್ತು 1 ಚಮಚ ಕಲ್ಲುಪ್ಪು ಹಾಗೂ 1 ಚಮಚ ಅಡಿಗೆ ಸೋಡಾ ಬೇಕು. ಇವೆಲ್ಲವನ್ನು ಈ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಈ ಪುಡಿಯನ್ನು ಮಿಶ್ರಣ ಮಾಡಿದ ನಂತರ ಅದನ್ನು ಗಾಳಿಯಾಡದ ಪಾತ್ರೆಯಲ್ಲಿ ಸಂಗ್ರಹಿಸಿ. ಒಮ್ಮೆ ತಯಾರಿಸಿದ ನಂತರ ಇದನ್ನು 3 ತಿಂಗಳವರೆಗೆ ಸುಲಭವಾಗಿ ಸಂಗ್ರಹಿಸಬಹುದು. ಈ ಪುಡಿಯನ್ನು ಬಳಸಲು ಮೊದಲು ಅದರಲ್ಲಿ ಸ್ವಲ್ಪ ತೆಗೆದುಕೊಂಡು ನಂತರ ನಿಮ್ಮ ಹಲ್ಲಜ್ಜುವ ಬ್ರಷ್ ಅನ್ನು ಸ್ವಲ್ಪ ತೊಳೆಯಿರಿ. ಇದರಿಂದ ಅದು ಒದ್ದೆಯಾಗುತ್ತದೆ ಮತ್ತು ಪುಡಿಯನ್ನು ಅದರ ಮೇಲೆ ಹಚ್ಚಿ, ಇದರಿಂದ ಪುಡಿ ಅದಕ್ಕೆ ಅಂಟಿಕೊಳ್ಳುತ್ತದೆ ಮತ್ತು ನಂತರ ನಾವು ಮಾಡುವಂತೆ ಸಾಮಾನ್ಯವಾಗಿ ಬ್ರಷ್ ಮಾಡಿ. 2 ರಿಂದ 3 ನಿಮಿಷಗಳ ಕಾಲ ನಿಧಾನವಾಗಿ ಬ್ರಷ್ ಮಾಡಿ ಮತ್ತು ವಸಡುಗಳ ಮೇಲೆ ಹಚ್ಚುವುದನ್ನು ಖಚಿತಪಡಿಸಿಕೊಳ್ಳಿ. ಹಲ್ಲುಜ್ಜಿದ ನಂತರ ಉಗುರು ಬೆಚ್ಚಗಿನ ನೀರು ಅಥವಾ ಸಾಮಾನ್ಯ ನೀರಿನಿಂದ ತೊಳೆಯಿರಿ. ನಿಮ್ಮ ಸಾಮಾನ್ಯ ಟೂತ್ಪೇಸ್ಟ್ ಬಳಸಿದ ನಂತರ ದಿನಕ್ಕೆ 2 ಬಾರಿ ಈ ಪ್ರಕ್ರಿಯೆಯನ್ನು ಮಾಡಿ. ಸ್ನೇಹಿತರೆ, ಈಗ ಈ ಗಿಡಮೂಲಿಕೆ ಹಲ್ಲಿನ ಪುಡಿಯ ಪ್ರಯೋಜನಗಳ ಬಗ್ಗೆ ಮಾತನಾಡೋಣ. ಮೊದಲ ಪ್ರಯೋಜನವೆಂದರೆ ಕುಳಿಗಳು ಮತ್ತು ಫ್ಲೇಕ್ ನಿರ್ಮಾಣವನ್ನು ತಡೆಗಟ್ಟುವುದು. ಬೇವು ಮತ್ತು ಕೈಗವಸು ಈ 2 ಶಕ್ತಿಶಾಲಿ ಪದಾರ್ಥಗಳು ಕುಳಿಗಳನ್ನು ಮತ್ತು ಫ್ಲೇಕ್ಗಳನ್ನು ಕಾರಣವಾದ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತವೆ. ಎರಡನೇ ಪ್ರಯೋಜನವೆಂದರೆ ನಿಮ್ಮ ವಸಡುಗಳನ್ನು ಬಲಪಡಿಸುತ್ತದೆ ಮತ್ತು ಸೂಕ್ಷ್ಮತೆಯನ್ನು ಕಡಿಮೆ ಮಾಡುತ್ತದೆ. ನೀವು ಬಿಸಿ ಮತ್ತು ತಣ್ಣನೆಯ ಆಹಾರವನ್ನು ಬಳಸಿದರೆ ಈ ಪುಡಿ ಆ ಸೂಕ್ಷ್ಮತೆಯನ್ನು ಕಡಿಮೆ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ. ಮೂರನೇ ಪ್ರಯೋಜನವೆಂದರೆ ಬಾಯಿಯ ದುರ್ವಾಸನೆಯ ಬಗ್ಗೆ ದೂರು ನೀಡುವ ಜನರಿಗೆ. ನಿಮಗೆ ಬಾಯಿಯ ದುರ್ವಾಸನೆ ಸಮಸ್ಯೆ ಇದ್ದರೆ ಈ ಪುಡಿಯಲ್ಲಿರುವ ಲವಂಗ ಮತ್ತು ಬೇವು ನಿಮ್ಮ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ. ಇದು ಬಾಯಿಯ ದುರ್ವಾಸನೆಯನ್ನು ನಿವಾರಿಸುತ್ತದೆ. ಕೊನೆಯದಾಗಿ ಹಲ್ಲುಗಳು ಹಳದಿ ಬಣ್ಣವನ್ನು ಸಹ ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ಈ ಗಿಡಮೂಲಿಕೆ ಪುಡಿ ನೈಸರ್ಗಿಕ ಮತ್ತು ಅತ್ಯಂತ ಒಳ್ಳೆಯ ಪರಿಹಾರವಾಗಿದ್ದು ಅದು ನಿಮ್ಮ ಹಲ್ಲುಗಳನ್ನು ಬಲಪಡಿಸುತ್ತದೆ ಮತ್ತು
ಮೊಸಳುಗಳ ಆರೋಗ್ಯವನ್ನು ಸುಧಾರಿಸುತ್ತದೆ. ಸರಳ ಪದಾರ್ಥಗಳು, ಶೂನ್ಯ ರಾಸಾಯನಿಕ ಮತ್ತು ಸಂಪೂರ್ಣ ಪ್ರಯೋಜನಗಳು. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ. ದಂತ ಸಮಸ್ಯೆಗಳಿರುವ ಪ್ರತಿಯೊಬ್ಬರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಈ ಪರಿಹಾರವು ಹೆಚ್ಚಿನ ಜನರನ್ನು ತಲುಪಬಹುದು. ಮತ್ತು ನೀವು ಇದನ್ನು ಪ್ರಯತ್ನಿಸಿದಾಗ ನಿಮ್ಮ ಅನುಭವ ಹೇಗಿತ್ತು ಎಂಬುದನ್ನು ಕೆಳಗೆ ಕಾಮೆಂಟ್ ಮಾಡುವ ಮೂಲಕ ನನಗೆ ತಿಳಿಸಿ. ಇಂತಹ ಹೆಚ್ಚಿನ ಪರಿಣಾಮಕಾರಿ ಮತ್ತು ನೈಸರ್ಗಿಕ ಪರಿಹಾರಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ನಮಸ್ಕಾರ.